ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಕುಜ ಹೆಣ್ಣು ಮಕ್ಕಳ ಜಾತಕದಲ್ಲಿ, ಶುಕ್ರ ಗಂಡು ಮಕ್ಕಳ ಜಾತಕದಲ್ಲಿ. ಇದು ಮ್ಯಾರಿಡ್ ಲೈಫ್ನ ಸೂಚ್ಯಾಂಕ ಮಾಡುತ್ತೆ ಅಂತ ಪರಾಶರ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಹೆಣ್ಣಿಗೆ ಕುಜನ ನೋಡ್ತಾರೆ, ಗಂಡಿಂದು ಶುಕ್ರನ ನೋಡ್ತಾರೆ. ಇದು ಪರಾಶರದ ಪ್ರಕಾರ ಕೆಲವೊಂದು ಇಂಡಿಕೇಶನ್ಸ್ನ ಕೊಡ್ತಕ್ಕಂಥದ್ದು. ಯಾವ ರೀತಿ ಗ್ರಹಗಳು ಕೂತ್ಕೊಂಡ್ರೆ ಹೆಣ್ಣು ಗಂಡಿನ ಜಾತಕದಲ್ಲಿ ಯಾವ ರೀತಿ ಎಫೆಕ್ಟ್ ಅಂತಕ್ಕಂಥದ್ದನ್ನು ಸ್ವಲ್ಪ ಪರಾಶರದ ಪ್ರಕಾರ ನೋಡೋಣ. ಕುಜ ಹೆಣ್ಮಕ್ಳು ಜಾತಕದಲ್ಲಿ ಗಂಡನಿಗೆ ಕಾರಕ ಅಂತ ಕೇಳ್ತಾರೆ, ಗಂಡನಿಗೆ. ಇಲ್ಲಿ ಡಿಟ್ಯಾಚ್ ಮಾಡ್ತಕ್ಕಂಥ ಪ್ಲ್ಯಾನೆಟ್ ಬಂದ್ಬಿಟ್ಟು ಕೇತು. ಹಾಗೆ ಗಂಡಿನ ಜಾತಕದಲ್ಲಿ ಶುಕ್ರನ ನೋಡ್ತಾರೆ ಹೆಂಡತಿಗೆ, ಡಿಟ್ಯಾಚ್ ಮಾಡ್ತಕ್ಕಂಥ ಗ್ರಹ ಬಂದ್ಬಿಟ್ಟು ಕೇತು. ಹೆಣ್ಮಕ್ಳ ಜಾತಕದಲ್ಲಿ ಕುಜ ಕೇತು ಒಟ್ಟಿಗೆ ಕೂತ್ಕೊಂಡ್ರೆ, ಗಂಡು ಮಕ್ಕಳ ಜಾತಕದಲ್ಲಿ ಶುಕ್ರ ಕೇತು ಒಟ್ಟಿಗೆ ಕೂತ್ಕೊಂಡ್ರೆ ಸಮಸ್ಯೆ ಅಂತ ಹೇಳಿದ್ದಾರೆ ಮದುವೆ ಜೀವನಕ್ಕೆ. ಹಾಗೆ ಒಟ್ಟಿಗೆ ಕುತ್ಕೊಳ್ಳದೆ ಇದ್ದರೂ ಕೂಡ ಕುಜನಿಂದ ಕೇತು 5ನೇ ಮನೆಯಲ್ಲಿದ್ದರೆ, ಕುಜನಿಂದ ಕೇತು 9ನೇ ಮನೆಯಲ್ಲಿದ್ದರೆ, ಸೇಮ್ ಟು ಸೇಮ್ ಅಪ್ಲೈ ಶುಕ್ರನಿಂದ 5ನೇ ಮನೆ 9ನೇ ಮನೆ ಕೇತು ಇದ್ದರೆ ಒಟ್ಟಿಗಿದ್ದಂಗೆ ಲೆಕ್ಕ. ಇದು ಭೃಗುನಂದಿನಾಡಿ ಜ್ಯೋತಿಷ್ಯ ಅಂತ ಕರಿತೀವಿ. ಈ 159 ಕಾಂಬಿನೇಷನ್ ರೂಟ್ಸ್ ಈ ಥರನೂ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಥರ ನಿಮಗೆ ಇಂಡಿಕೇಶನ್ ಕಂಡು ಬಂದಲ್ಲಿ ಆ ಮ್ಯಾರಿಡ್ ಲೈಫಲ್ಲಿ ಯಾವ ರೀತಿ ಬೇಕಾದರೂ ತೊಂದರೆ ಬರ್ಬೋದು ಅಂತ ಹೇಳ್ತಾರೆ ಪರಾಶರದಲ್ಲಿ. ಹೆಣ್ಮಕ್ಳು ಜಾತಕದಲ್ಲಿ ಕುಜ ಕೇತು ಒಟ್ಟಿಗಿದ್ರೆ ಗಂಡ ಸತ್ತೋಗ್ಬೋದು ಅಂತ ಹೇಳ್ತಾರೆ, ಅಥವಾ ಗಂಡ ಬಿಟ್ಟೋಗ್ಬೋದು ಅಂತ ಹೇಳ್ತಾರೆ, ಅಥವಾ ಗಂಡ ಹೆಂಡತಿ ಜಗಳಗಳು ಜಾಸ್ತಿ ಅಂತ ಹೇಳ್ತಾರೆ. ಸೇಮ್ ಟು ಸೇಮ್ ಅಪ್ಲೈ ಗಂಡು ಮಕ್ಕಳಿಗೆ. ಹೆಂಡತಿ ಬಿಟ್ಟೋಗ್ಬೋದು, ಹೆಂಡತಿ ಕಾಯಿಲೆಗಳಾಗಿರ್ಬೋದು, ಸತ್ತೋಗಿರೋದಾಗಿರ್ಬೋದು, ಮತ್ತೊಂದು ಮಗದೊಂದು ಏನಾದರೂ ಒಂದು. ಇದು ಸಾವನ್ನಪ್ಪಡ್ತಾರ ಗೊತ್ತಿಲ್ಲ, ಕಾಯಿಲೆನೇ ಬರುತ್ತಾ ಗೊತ್ತಿಲ್ಲ, ಬಿಟ್ಟೋಗ್ತಾರ ಗೊತ್ತಿಲ್ಲ, ಬರೀ ಜಗಳನೇ ಆಡ್ತಾ ಇರ್ತೀರಾ. ಸೊ ಯುವರ್ ಕರ್ಮ ಬೇಸ್, ಅದು ಭಗವಂತ ಡಿಸೈಡ್ ಮಾಡ್ತಾರೆ. ಆದರೆ ಈ ಎರಡು ಇಂಡಿಕೇಶನ್ ಸಿಕ್ತಲ್ಲಿ ಎಲ್ಲೋ ಒಂದು ಕಡೆ ಕ್ಲಾಶ್ ಕಾಂಬಿನೇಷನ್ನು ಇಂಡಿಕೇಶನ್ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ, ಹೇಳ್ತೀನಿ. ಅರ್ಧಂಬರ್ಧ ಕೇಳ್ಕೊಂಬಿಡೋದು ಜ್ಯೋತಿಷ್ಯ, ಭಯ ಪಡ್ಕೊಂಬಿಡೋದು, ಅಯ್ಯೋ ನನ್ನ ಜಾತಕದಲ್ಲಿದೆ ಅಂತ ಯಾವತ್ತೂ ಆ ಥರ ಮಾಡ್ಕೋಬೇಡಿ. ಯಾರೋ ಫುಲ್ಲಾಗಿ ಎಪಿಸೋಡ್ನೇ ನೋಡಲ್ಲ ಕೆಲವರು, ಅರ್ಧಂಬರ್ಧ ಎದುರೋಗೋದು, ನೀನು ಉಳಿದಿದ್ದು ಬೇಡ, ಅಲ್ಲಿ ತಪ್ತೀರ ನೀವು ದಾರಿನ. ಅರ್ಧಂಬರ್ಧ ಗೈಡೆನ್ಸು ತೋಪೆ, ಮಾವಿನ ತೋಪು. ಕರೆಕ್ಟಾಗಿ ನೋಡ್ಕೋಬೇಕು ಒಂದು ಇನ್ಫಾರ್ಮೇಷನ್ ಅಂದರೆ. ಎಷ್ಟೋ ಜನ ಹಂಗೆ ಮಾಡ್ತೀರಾ, ಮಾಡೋದೇನು ಎಲ್ಲರೂ ಹಂಗೆ ಮಾಡೋದು, ಸ್ವಲ್ಪ ಜನ ನೋಡ್ತಾರೆ ಅಷ್ಟೆ. ಸೊ ಇಲ್ಲಿ ಪ್ಲೇಸ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರೂ ಜಾತಕದಲ್ಲೂ ಆ ಕುಜ ಕೇತು ಅಥವಾ ಶುಕ್ರ ಕೇತು 1ನೇ ಮನೇಲಿ ಕೂತಿದ್ಯಾ, 5ನೇ ಮನೇಲಿ ಕೂತಿದ್ಯಾ, 6ನೇ ಮನೇಲಿ ಕೂತಿದ್ಯಾ, 8ನೇ ಮನೇಲಿ ಕೂತಿದ್ಯಾ, 10ನೇ ಮನೇಲಿ ಕೂತಿದ್ಯಾ, 12ನೇ ಮನೇಲಿ ಕೂತಿದ್ಯಾ ನೋಡ್ಕೋಬೇಕು. ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾರೆ. ಇದು ಬಹಳ ಸ್ಟ್ರಾಂಗಾಗಿ ಅಪ್ಲೈ ಆಗಿಬಿಡುತ್ತೆ. ಇದು 2ನೇ ಕ್ರಿಟೀರಿಯಾ. ಫಸ್ಟ್ ಒನ್ ಕುಜ ಕೇತು ಅಥವಾ ಶುಕ್ರ ಕೇತು ಗಂಡು ಮಕ್ಕಳು ಹೆಣ್ಮಕ್ಳು ಜಾತಕದಲ್ಲಿ ನೋಡ್ಕೊಂಬಿಡಿ. ನಾನು ಹೇಳಿರ್ತಕ್ಕಂಥ ಪ್ಲೇಸ್ಮೆಂಟ್ 1, 5, 6, 8, 10, 12 ಲಾಸ್ಟು ಲೆವೆಲಲ್ಲಿ 4th ಹೌಸು ಕೂಡ. ಆದರೆ 1, 6, 8, 12 ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್. ಅಲ್ಲಿ ಆ ಮನೆಗಳಲ್ಲಿ ಇವೆರಡು ಸ್ಥಿತ ಆಗಿದ್ದರೆ ಅಥವಾ ಒಂದಕ್ಕೊಂದು 159ನಲ್ಲಿದ್ದರೆ ಹೈಯೆಸ್ಟ್ ಸಮಸ್ಯೆ. 3ನೇ ಕ್ರಿಟೀರಿಯಾ, ದಶಾಭುಕ್ತಿ ನಡೀತಾ ಇದೆಯಾ, ಕೇತು ದಶ ಕುಜ ದಶ ಅಥವಾ ಶುಕ್ರ ದಶ ಕೇತು ದಶ ನಡೀತಾ ಇದೆಯಾ, ಆವಾಗ ಇದರ ಪ್ರಭಾವ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಅಂದರೆ ನೆಗೆಟಿವ್ ಹೌಸಸಲ್ಲಿ ಕೂತ್ಕೊಂಡಾಗ. ಇಲ್ಲ ಸರ್ ನಮ್ಮದು ಪಾಸಿಟಿವ್ ಹೌಸಸಲ್ಲೇ ಕೂತ್ಕೊಂಡ್ಬಿಟ್ಟಿದೆ, 2ನೇ ಮನೆ 7ನೇ ಮನೆ 9ನೇ ಮನೆ 11ನೇ ಮನೆ ಇಲ್ಲೇ ಈ ಗ್ರಹಗಳು ಕೂತ್ಕೊಂಡ್ಬಿಟ್ಟಿದೆ. ಆವಾಗ ಏನು ಡಿಸ್ಕೌಂಟ್ ಅಂದರೆ ಸ್ವಲ್ಪ ಜಗಳ ಇರ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳು, ಅಥವಾ ಒಂದು ಕಟ್ಟಾಗಿ 2ನೇ ಮ್ಯಾರೇಜು ಆಗ್ಬೋದು. ಸೊ ಏನು ಬೇಕಾದ್ರೂ ಕರ್ಮಫಲದ ಪ್ರಕಾರ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಕ್ಕಂಥದ್ದು ದೇವರು. ಅದು ಯಾವ ರೀತಿ ಕೊಡ್ತಾನೆ ಯುವರ್ ಕರ್ಮ ಬೇಸ್. ಬಟ್ ಒಳ್ಳೆಯ ಸ್ಥಾನಗಳಲ್ಲಿ ಕೂತಾಗ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ ಹೇಳಿದ್ದಾರೆ. ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡಾಗ ಡಿಟ್ಯಾಚ್ಡ್ ಮಾಡಿ ಬಿಸಾಕ್ಬಿಡ್ತವೆ. ಇದು ಕರ್ಮದ ಪ್ರಕಾರ. ಯಾಕೆಂದರೆ ಕೇತು ಮೋಕ್ಷಕಾರಕ ಪ್ಲ್ಯಾನೆಟ್ಟು.
ಅದು ಕುಜುನ್ ಜೊತೆ ಕೂತ್ಕೊಳ್ಳಿ, ಶುಕ್ರನ ಜೊತೆ ಕೂತ್ಕೊಳ್ಳಿ, ಇಬ್ಬರಿಗೂ ಕಟ್ ಮಾಡೋದಷ್ಟೇ ನೋಡೋದು ಅದ್ರ ಕೆಲಸ. ಕಟ್ ಮಾಡಿ ಬಿಸಾಕ್ಬಿಡುತ್ತೆ. ಅದು ಹೆಚ್ಚು ಮ್ಯಾರಿಡ್ ಲೈಫಿಗೆ ಕಾರಕ ತೊಗೊಂಡಿದ್ದೀವಿ ಅಷ್ಟೇ. ಈ ಕಾರಕದ ಜೊತೆ ಕೂತ್ಕೊಂಡ್ರೆ ಅಲ್ಲಿ ಸಮಸ್ಯೆಗಳು ಅಂತ ಹೇಳಿದ್ದಾರೆ. ಅದು ದಶಾಭುಕ್ತಿನಲ್ಲಿ ಪ್ರಮೋಟ್ ಆದರೆ ಕನ್ಫರ್ಮ್. ದಶಾಭುಕ್ತಿ ಬಂದೇ ಇಲ್ಲ, ಅಷ್ಟೊಂದು ತಲೆ ಕೆಡ್ಸ್ಕೊಬೇಕಾಗಿಲ್ಲ. ನಿಮ್ಮ ದಶಾ ಏನು ಹೇಳ್ತಾ ಇದೆ, ಇವತ್ತೆಲ್ಲ ಗಣಕೂಟ ಚೆಕ್ ಮಾಡೋಕೆ ಹೋಗ್ಬಿಡ್ತಾರೆ. ಈ ಹಿರಿಯರ ಸಮಸ್ಯೆ ಏನು ಅಂದರೆ ಅಷ್ಟು ಕೋರ್ಟಲ್ಲಿ ಡಿವೋರ್ಸ್ ಆಗ್ತಾ ಇದೆ. ದಿನಕ್ಕೆ 150 ಕೇಸ್ ಬಿದ್ದಿರುತ್ತೆ ಗಣಕೂಟ ನೋಡಿರೋರ್ದು. ಆದರೂ ಗಣಕೂಟ ನೋಡೋದು ಬಿಡಲ್ಲ ರೀ. ಎಂಥ ಜನಗಳು ಅಂದರೆ ಅವ್ರ ಹಣೆ ಬರ ಚೆನ್ನಾಗಿಲ್ಲ, ಅವರು ಅಂಡರ್ಸ್ಟ್ಯಾಂಡಿಂಗ್ ಇಲ್ವಂತೆ. ಮತ್ತು ಗಣಕೂಟ ತೋರ್ಸೋಕೆ ಹೋಗೋದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರ ಅಂತ ಅಲ್ವಾ? ಮತ್ತು ಅಲ್ಲಿ ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇ ಕಿತ್ತಾಡ್ಕೊಂಡಿದ್ರೆ ನೀವು ಅವ್ರು ಕಿತ್ತಾಡ್ಕೊಂಡಿದ್ದಾರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಅದು ಹೆಂಗೆ ಭಾವಿಸ್ಬಿಡ್ತೀರಾ? ಎಷ್ಟೋ ಜನರು ಜೀವನ ಹಾಳಾಗಿರೋದು ಈ ಗಣಕೂಟ ನೋಡಿ. ಕರೆಕ್ಟ್ ಜ್ಯೋತಿಷ ನೋಡಿ, ದಶಾಭುಕ್ತಿ ಮೇಲೆ ಹೋಗಬೇಕು. ದಶಾ ಕೆಟ್ಟಿದೆಯಾ, ಮದುವೆ ಜೀವನ ಇಲ್ಲ ಅಷ್ಟೇ. ಅಯ್ಯೋ ಬೇಜಾರು ಮಾಡಿಕೊಂಡ್ರೆ ಹಣೆ ಬರ ಚೇಂಜ್ ಆಗೋಲ್ಲ. ಆಟೋಮೆಟಿಕ್ ಚೆನ್ನಾಗಿದೆಯಾ, ಚೆನ್ನಾಗಿರೋದು ಹುಡುಕೋಬೇಕು, ಇನ್ನೂ ಎಕ್ಸಲೆಂಟಾಗಿರ್ತೀರ. ಅಥವಾ ಇಬ್ಬರದು ಚೆನ್ನಾಗೇ ಇಲ್ಲ ಜಾತಕ, ವಿಲ್ ಪವರ್ ಮೇಲೆ ಜೀವನ ಮಾಡಿಬಿಡಿ. ಕಷ್ಟಗಳನ್ನೇ ವಿಲ್ ಪವರ್ ಅಂದರೆ ಈಸಿ ಅಲ್ಲ, ತುಂಬ ಕಷ್ಟ ಬರುತ್ತೆ. ತುಂಬ ಕೋಪದ ಸಿಚುವೇಶನ್ಸು, ಜಗಳದ ಸಿಚುವೇಶನ್ಸು ಸಿಕ್ಕಾಬಟ್ಟೆ ಬರುತ್ತೆ. ಅದನ್ನೆಲ್ಲ ಫೇಸ್ ಮಾಡಬೇಕು. ಫೇಸ್ ಮಾಡಿದವನಿಗೆ ಡಿಸ್ಕೌಂಟು, ಫೇಸ್ ಮಾಡಿದವನು ಇಲ್ಲ ಅಂದರೆ ಇಲ್ಲ ಅವನಿಗೆ. ಅದರಲ್ಲಿ ಈ ಕಾಂಬಿನೇಷನ್ಸ್ ಜೊತೆಗಿದ್ದರೆ ಅಲ್ಲಿನೋ ಸಮಸ್ಯೆಗಳು ಇರ್ತಕ್ಕಂಥದ್ದು. ಇದು ಪರಾಶರದ ಪ್ರಕಾರ ಹೇಳಿದ್ದಾರೆ. ಕುಜ ಕೇತು, ಶುಕ್ರ ಕೇತು ಡೇಂಜರಸ್ ಕಾಂಬಿನೇಷನ್ ಅಂತ. ದಶಾಭುಕ್ತಿ ಅಟ್ಲೀಸ್ಟ್ ಮೀಡಿಯಮ್ ಆಗಿದೆಯಾ, ಸ್ವಲ್ಪ ಚೆನ್ನಾಗಿರ್ತಾರೆ. ಎಕ್ಸಲೆಂಟಾಗಿದೆಯಾ, ಚೆನ್ನಾಗಿರ್ತಾರೆ. ದಶಾಭುಕ್ತಿನೂ ಬ್ಯಾಡು, ಇಲ್ಲೂ ಇಂಡಿಕೇಶನ್ ಬ್ಯಾಡು, ವೆರಿ ಬ್ಯಾಡ್ ಲೈಫ್. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಇದನ್ನೇ ಹೇಳೋದು. ಎಷ್ಟೋ ಜನ ಅನ್ಕೋತೀರ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಪರಿಹಾರಕ್ಕೋಸ್ಕರ ಜ್ಯೋತಿಷ್ಯ ಕೇಳಗೆ ಹೋಗ್ಬಿಡಿ ಯಾರನ್ನು. ಪರಿಹಾರ ಸಿಗುತ್ತೆ. ಯಾವ ರೀತಿ? ಮಂತ್ರಗಳು, ತಂತ್ರಗಳು, ಕರ್ಮಕ್ಕೆ ತಕ್ಕಂತೆ ಆಗ್ತಕ್ಕಂಥದ್ದು. ಸ್ವಲ್ಪ ಇದ್ದರೆ ರೈಸ್ ಮಾಡ್ತವೆ, ಸಮಸ್ಯೆ ಇದ್ದರೆ ಕಡಿಮೆ ಮಾಡ್ತೇವೆ. ಸ್ವಲ್ಪ ಕಂಪ್ಲೀಟಾಗಿ ಚೇಂಜ್ ಮಾಡು, ಯಾರೂ ಚೇಂಜ್ ಮಾಡಲ್ಲ, ದೇವರು ಚೇಂಜ್ ಮಾಡಲ್ಲ. ಯಾಕೆಂದರೆ ದೇವರೇ ಕೊಟ್ಟಿರ್ತಕ್ಕಂಥದ್ದು. ಕೆಟ್ಟದ್ದೋ ಒಳ್ಳೆಯದೋ ದೇವರೇ ಮಾಡೋದು ಎಲ್ಲನೂ. ಕರ್ಮಫಲದಲ್ಲಿ ಏನಿದೆ ಅಂತ ಕೇಳ್ಕೊಳ್ಳೋಕ್ಕೇ ಇವತ್ತು ಜ್ಯೋತಿಷ್ಯ ಕೇಳೋದಿಲ್ಲ. ಪರಿಹಾರಕ್ಕಲ್ಲ. ಪರಿಹಾರನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಜ್ಯೋತಿಷ್ಯ ಕೇಳೋಕ್ಕೆ ಹೋದರೆ ಫೇಲ್ಯೂರ್ ಆಗ್ತೀರಾ ಜೀವನದಲ್ಲಿ. ಆ ಶಾಸ್ತ್ರನೂ ಬೈತೀರಾ, ಜ್ಯೋತಿಷಿನೂ ಬೈತೀರಾ. ಆ ಕೆಲಸ ಮಾಡ್ಕೋಬೇಡಿ. ಫಸ್ಟ್ ಆಫ್ ಆಲ್ ಕಲಿಯುಗದಲ್ಲಿ ಒಳ್ಳೆ ಜ್ಯೋತಿಷಿಗಳು ಸಿಗೋದೇ ಕಷ್ಟ ಇದೆ. 90% ಫೇಕ್ ಸಿಗುತ್ತೆ. ಫೇಕ್ ಸಿಗ್ತಕ್ಕಂಥದ್ದು 10% ಎಲ್ಲ ಒಳ್ಳೆಯವ್ರು ಸಿಗ್ತಾರೆ. ನೀವು ಫೇಕ್ ಹತ್ರ ಹೋಗ್ಬಿಟ್ಟು ಅದನ್ನು ಕೇಳ್ಕೊಂಡು ಇನ್ನೂ ಹಾಳು ಮಾಡಿಕೊಂಡ್ರೆ ಇನ್ನೂ ಡಮಾರ್ಕೆಸ್. ನಾವೊಂದು ಫೀಸ್ ತೊಗೊಳೋದೇನಕ್ಕೆ ಗೊತ್ತಾ? ಎಸ್ ಆರ್ ನೋ ಅನ್ನೋ ಪ್ರಶ್ನೆಗೆ. ಮದುವೆ ಜೀವನ ಚೆನ್ನಾಗಿರುತ್ತೆ ಅಲ್ವಾ, ಅಷ್ಟಕ್ಕೆ ಫೀಸು. ಎಷ್ಟೋ ಜನ ಬರೀ 5 ನಿಮಿಷ ಹೇಳ್ಬಿಟ್ರು ಇಷ್ಟಕ್ಕೆ ಫೀಸ್ ಕೊಟ್ಬಿಡ್ಬೇಕಾ ಅಂತಾರೆ. ಎಸ್ ಆರ್ ನೋ ಅನ್ನೋದಕ್ಕೆ ತುಂಬ ವ್ಯಾಲ್ಯೂ ಇದೆ, ತುಂಬಾ ವ್ಯಾಲ್ಯೂ ಇದೆ. ಯಾಕೆಂದರೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ, 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತೀರಾ. ಇಲ್ಲಿ ಫೀಸ್ ಹಾಕ್ಬಿಟ್ಟು ಕೇಳೋಕ್ಕೆ ಹಿಂದೆ ಮುಂದೆ ಮಾಡೋದು ಎಷ್ಟೋ ಜನ. ಎಸ್ ಅಂದರೆ ನಿಮಗೆ ಲಾಭ, ನೋ ಅಂದರೆ 50 ಲಕ್ಷ ಉಳಿಯುತ್ತೆ. ನೋ ಇವ್ರ ಹತ್ರ ನೋ ಎಸ್ ಏನಕ್ಕೆ ಕೇಳ್ಕೋಬೇಕು ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ನಿಮ್ಮ ಹಣೆ ಬರ ಕೆಟ್ಟಿತ್ತು ಅಂದ್ಕೊಳ್ಳಿ, ಲಾಸ್ ಮಾಡ್ಕೊಂಡ್ರಿ, ಸಣ್ಣ ಫೀಸಿಗೆ ಲೆಕ್ಕಾಚಾರ ಆಗ್ತಾರೆ. 50 ಲಕ್ಷ ಕಳ್ಕೊತಿರಲ್ಲ. ಕಳ್ಕೊಂಡಿದ್ದಾರೆ ಎಷ್ಟೋ ಜನ, ಕಳ್ಕೊತೀರಲ್ಲ ಎಷ್ಟೋ ಜನ ಹಂಗೆ ಮಾಡ್ಕೊಂಡಿದ್ದಾರೆ. ಸೊ ಈ ಸತತ 7 ವರ್ಷದಲ್ಲಿ ನೋಡಿದ್ದೀವಿ ಜನಗಳು ಮನಸ್ಥಿತಿಗಳು ಹೆಂಗೆ ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಬರೆದಿದ್ದಾನೆ ಹಿಂಗೆ ಇರ್ತಾರೆ ಜನ ಅಂತ. ಸೊ ಕ್ಲಾರಿಟಿ ಕೊಟ್ಟಿರ್ತಕ್ಕಂಥದ್ದು ದೇವರು ಜನಗಳಿಗೆ ಏನು ಕೊಡಬೇಕು ಅಂತ. ಬಟ್ ನಾವು ನಮ್ಮ ಕೆಲಸ ಮಾತ್ರ ಮಾಡ್ತೀವಿ ಅಷ್ಟೇ. ಒಳ್ಳೇದು ಮಾಡಬೇಕು ಮಾಡ್ತೀವಿ. ಇಲ್ಲಿ ಯಾರು ಸ್ವಾರ್ಥಿಗಳು, ಒಳ್ಳೆಯವರು, ಅವರು ಇವರು ಅನ್ನೋದಕ್ಕಿಂತ ಭಗವಂತ ಕೊಟ್ಟಿರೋ ಕೆಲಸ ನಮ್ಮ ಕೆಲಸ. ಬಟ್ ಯಾರಾದರೂ ನಮ್ಮ ಫೀಸ್ ಬಗ್ಗೆ ಮಾತಾಡೋದು, ಟೈಮಿಂಗ್ಸ್ ಬಗ್ಗೆ ಮಾತಾಡೋದು, ಕರ್ಮ ಕಟ್ಕೋತೀರಾ. ಯಾಕೆಂದರೆ ಒಳ್ಳೇದು ಹೇಳ್ತಾ ಇದ್ದೀವಿ, ಒಳ್ಳೇದು ಮಾಡ್ತಾಯಿದ್ದೀವಿ ಅಂದರೆ 1 ಮಿನಿಟ್ಗೂ ವ್ಯಾಲ್ಯೂ ಇದೆ, 30 ಸೆಕೆಂಡ್ಸ್ಗೂ ವ್ಯಾಲ್ಯೂ ಇದೆ. ನೀವು ಎಷ್ಟೇ ನಿಮಿಷ ಮಾತಾಡಿ ಅಷ್ಟಕ್ಕೂ ವ್ಯಾಲ್ಯೂ ಇದ್ದೇ ಇದೆ. ಡಿಬೇಟ್ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟೋ ಜನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಎಸ್ ಆರ್ ನೋ ಅನ್ನೋದಕ್ಕೆ 10 ಸೆಕೆಂಡ್ 20 ಸೆಕೆಂಡ್ ಅಷ್ಟೇ ಇಂಪಾರ್ಟೆಂಟ್. ಮೈಂಡಲ್ಲಿ ಇಟ್ಕೊಬಿಡಿ. ಸೊ ಮದುವೆ ಜೀವನ ಈ ಥರ ಒಂದು ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿದ್ದರೆ ಭಯ ಪಡೋದು ಬೇಡ, ಫೇಸ್ ಮಾಡಿ. ಭಯಪಟ್ಟರೆ ಏನು ಬಂತು? ಎಲ್ಲರೂ ಚೆನ್ನಾಗಿಟ್ಕೊಂಡೇ ಬಂದಿರಲ್ಲ. ಒಬ್ಬರಿಗೆ ಮದುವೆ ಜೀವನ ಚೆನ್ನಾಗಿದ್ದರೆ ಅವ್ರಿಗೆ ಹಣಕಾಸೇ ಇರಲ್ಲ. 2 ಚೆನ್ನಾಗಿದ್ದರೆ ಆರೋಗ್ಯನೇ ಇರಲ್ಲ. ಆರೋಗ್ಯ ಚೆನ್ನಾಗಿದ್ದವನಿಗೆ ದುಡ್ಡೇ ಇರಲ್ಲ, ಅಥವಾ ಮ್ಯಾರಿಡ್ ಲೈಫ್ ಇರಲ್ಲ. ಏನಾದರೂ ಒಂದು ಡೊಂಕಿರ್ತಕ್ಕಂಥದ್ದು. ಯಾವುದ್ರಲ್ಲಿ ಭಗವಂತ ಅಪ್ ಮಾಡ್ತಾನೆ ಜ್ಯೋತಿಷ್ಯದಲ್ಲಿ ನೋಡ್ಕೋಬೇಕು, ಡೌನ್ ಮಾಡಿದ್ದಾನೆ ನೋಡ್ಕೋಬೇಕು, ಇಲ್ಲ ಬ್ಯಾಲೆನ್ಸಿಂಗ್ ಆಗಿದೆಯಾ ನೋಡ್ಕೋಬೇಕು, ಇಲ್ಲ ಫುಲ್ ಜಾಸ್ತಿನೇ ಇದೆಯಾ, ಇನ್ನೊಂದ್ರಲ್ಲಿ ಬಿದ್ದೇ ಹೋಗ್ಬಿಟ್ಟಿದೆಯಾ ನೋಡ್ಕೋಬೇಕು. ಇದೇ ಜ್ಯೋತಿಷ್ಯ. ಮ್ಯಾರಿಡ್ ಲೈಫ್ಗೆ ಎಷ್ಟೋ ಜನ ಭಯ ಪಡ್ತಾರೆ. ಪಾರ್ಟ್ ಆಫ್ ಲೈಫ್, ಭಗವಂತ ಹೇಳಿರೋದು ಪಾರ್ಟ್ ಆಫ್ ಲೈಫ್.
ಅದೇ ಜೀವನ ಅಲ್ಲ, ಅದನ್ನೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಲಿಯುಗದಲ್ಲಿ. ಮ್ಯಾರಿಡ್ ಅಂದ್ರೇ ಭಯ. ಭಯಪಟ್ಟವನು ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮ್ಯಾರಿಡ್ ಲೈಫ್ಗೆ ತಲೆ ಕೆಡಿಸ್ಕೊಂಡವನು ಜೀವನದಲ್ಲಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಏನಾಗಬೇಕು ಅದು ಆಗ್ತಾ ಇರುತ್ತೆ, ಜಸ್ಟ್ ಮೂವ್ ಇಟ್. ದಶಾಭುಕ್ತಿ ಚೆನ್ನಾಗಿದೆಯಾ ಮ್ಯಾರಿಡ್ ಲೈಫು, ಚೆನ್ನಾಗಿ ಜೀವನ ಮಾಡಿ. ಚೆನ್ನಾಗಿಲ್ವಾ, ಅವಾಗಲೂ ಚೆನ್ನಾಗಿಟ್ಕೊಳ್ಳೋಕೆ ಟ್ರೈ ಮಾಡಿ. ಭಯಪಡೋದು ಬೇಡ. ಭಯಪಟ್ಟರೆ ಅಲ್ಲೇ ಬಿದ್ರಿ ಅಂತ ಅರ್ಥ. ನೆಗೆಟಿವ್ ಇಂಡಿಕೇಷನ್ ಆಗುತ್ತೆ, ಅಕ್ಸೆಪ್ಟೆಡ್. ಕರ್ಮಫಲ ಏನು ಮಾಡೋಕ್ಕಾಗಲ್ಲ. ನಮ್ಮ ಪಾರ್ಟ್ನರ್ ಸಾಯಬೇಕು, ಅವ್ರಿಗೆ ಕಾಯಿಲೆ ಬರಬೇಕು, ಬಿಟ್ಟೋಗಬೇಕು, ಜಗಳ ಆಡಬೇಕು ಅಂತ ಬರೆದಿಟ್ರೆ ಯಾರೂ ತಪ್ಸೋಕ್ಕಾಗಲ್ಲ. ಆದರೆ ತಾಳ್ಮೆಯನ್ನು ಆಯುಧನಲ್ಲಿ ಬಳಸಿದರೆ ದೇವರೇನೋ ಒಂಚೂರು ಡಿಸ್ಕೌಂಟ್ ಕೊಡ್ಬೋದು. ಕೊಡ್ತಾನೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದರೆ ವ್ಯಕ್ತಿತ್ವ ಅನ್ನೋದು ಮ್ಯಾಟ್ರ್ ಆಗುತ್ತೆ ಮದುವೆ ಜೀವನದಲ್ಲಿ. ಅದಕ್ಕೆ ಅಲ್ಲಿ ಡಿಸ್ಕೌಂಟು. ಈ ಜಾಬಲ್ಲಿ, ಹೆಲ್ತಲ್ಲಿ ವ್ಯಕ್ತಿತ್ವ ಮ್ಯಾಟ್ರ್ ಆಗಲ್ಲ, ಅಲ್ಲಿ ಲೈಫ್ ಸ್ಟೈಲ್ ಮ್ಯಾಟ್ರ್ ಆಗುತ್ತೆ, ಬೇರೆ ಥರ ಮ್ಯಾಟ್ರ್ಗಳು ಬರುತ್ತೆ. ಓಕೆ, ಸೊ ಈ ಥರ ನೋಡ್ಕೊಳ್ಳಿ. ಹಾಗೆ ರಾಹು ಇದೊಂಥರ ಡಿಫ್ರೆಂಟ್ ಪ್ಲ್ಯಾನೆಟು ನೋಡಿ. ಕುಜನ ಜೊತೆ ರಾಹು ಕೂತ್ಕೊಂಡ್ರೆ ಕೇತು ಕಟ್ ಮಾಡಿ ಬಿಸಾಕ್ತಾನೆ, ರಾಹು ಹೊಂಟಾಗ್ತಾನೆ. ರಾಹು ಗಂಡ ಮಾತು ಕೇಳಲ್ಲ ಅಂತ ಹೇಳ್ತಾಳೆ, ಕುಜ ಮತ್ತು ರಾಹು. ಇಲ್ಲಿ ಶುಕ್ರ ಮತ್ತು ರಾಹು ಹೆಂಡತಿ ಮಾತು ಕೇಳಲ್ಲ. ಇನ್ನೊಬ್ರು ಕನೆಕ್ಷನ್ ಕೊಡ್ತಕ್ಕಂಥದ್ದು ಇಲ್ಲಿ ಕುಜ ರಾಹು, ಇಲ್ಲಿ ಶುಕ್ರ ರಾಹು. ತುಂಬ ಅಟ್ರಾಕ್ಷನ್ ಜಾಸ್ತಿ ಅಂತ ಹೇಳ್ತಾರೆ. ಯಾರಿಗೆ ಈ ಕುಜ ರಾಹು ಶುಕ್ರ ರಾಹು ಗೊತ್ತಿರುತ್ತೆ, ತುಂಬ ಅಟ್ರಾಕ್ಷನ್ ಆಗಿರ್ತಾರೆ. ಅಥವಾ ಹೆಂಡತಿ ಅಟ್ರಾಕ್ಷನ್ ಅಥವಾ ಗಂಡ ಅಟ್ರಾಕ್ಷನ್ ಆಗಿರ್ತಾರೆ. ಸೊ ಆದರೆ ಇದು ಒಂಥರ ಸಮಸ್ಯೆ ಅಂತ ಹೇಳ್ತಾರೆ. ಇಲ್ಲಿ ರಾಹು ಕಿತಾಕಲ್ಲ. ಇನ್ನೊಂದು ಸಂಬಂಧ ಇಟ್ಟರೆ ನಿಮಗೆ ಕಾಟ. ಅಯ್ಯೋ ನನ್ನ ಗಂಡ ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ನನ್ನ ಗಂಡು ನನಗೆ ಬಿಟ್ಟಿರೋಕ್ಕಾಗಲ್ಲ. ಇಲ್ಲಿ ಗಂಡಂದು ಅದೇ ಕಾಟ, ನನ್ನ ಹೆಂಡತಿ ಬಿಟ್ಟಿರೋಕ್ಕಾಗಲ್ಲ ಅಂತ ನೋಡಿ. ಇನ್ನೊಂದು ಸಂಕಟ ಇಲ್ಲಿ. ಅದು ಕಿತ್ತೋಗೋ ಕಾರ್ಯಕ್ರಮ ಆದರೆ ಇದು ತಗುಲಾಕೊಳ್ಳೋ ಕಾರ್ಯಕ್ರಮ. ರಾಹು ಬಂದರೆ ಸಿಂಗಲ್ ಆಗಿದ್ದರೆ ಒಳ್ಳೆಯದು, ಅಥವಾ ಗುರು ಪ್ಲ್ಯಾನೆಟ್ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕುಜನ ಜೊತೆ ಗುರು ಬಂದರೆ, ಶುಕ್ರನ ಜೊತೆ ಗುರು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮ್ಯಾರಿಡ್ ಲೈಫ್ಗೆ. ಸೊ ನಾನು ಹೇಳ್ತಕ್ಕಂಥದ್ದು ದಶಾಭುಕ್ತಿ ಚೆನ್ನಾಗಿರ್ಬೇಕಿದ್ರ ಜೊತೆ. ದಶಾಭುಕ್ತಿ ಚೆನ್ನಾಗಿಲ್ಲ, ಯಾಕೆ ಕುಜ ಗುರು ಶುಕ್ರ ಗುರು ಕೂತ್ಕೊಂಡ್ರು ವೇಸ್ಟ್ ಆಗೋದು. ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ, ಪರಾಶರ ಸ್ಟ್ರೆಂತ್ ಇದ್ದಲ್ಲಿ ಎಕ್ಸಲೆಂಟ್ ಜೀವನ. ಇಲ್ಲೂ ಕೆಟ್ಟಿದೆ, ಅಲ್ಲೂ ಕೆಟ್ಟಿದೆ, ಡಮಾರ್. ದಶಾಭುಕ್ತಿ ಕೆಟ್ಟಿದೆ, ಇಲ್ಲಿ ಚೆನ್ನಾಗಿದೆ ಪರಾಶರ, ಆದರೂ ಅಲ್ಲಿ ಸಮಸ್ಯೆನೇ. ಎರಡೂ ಚೆನ್ನಾಗಿರಬೇಕು, ಎರಡೂ ಇಂಪಾರ್ಟೆಂಟ್. ಆದರೆ ಮೇಯ್ನ್ ದಶಾಭುಕ್ತಿ ವೆರಿ ವೆರಿ ಇಂಪಾರ್ಟೆಂಟ್. ಈ ದಶಾಭುಕ್ತಿ ನೋಡೋಕ್ಕೆ ಭಾರತದಲ್ಲಿ 90% ಅಸ್ಟ್ರಾಲಜರ್ಸಿಗೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ, ಬಹಳ ಕಷ್ಟ ಇದೆ. ಅದಕ್ಕೆ ಇವತ್ತು ತಪ್ಪು ಗೈಡೆನ್ಸ್ ತೊಗೊತಾರೆ, ಎಷ್ಟೋ ಜನಕ್ಕೆ ಸಮಸ್ಯೆಗಳು ಉಂಟಾಗ್ಬಿಡ್ತವೆ ಜೀವನದಲ್ಲಿ. ಹಣೆ ಬರ ಇರ್ಬೋದು, ಆದರೂ ನಮ್ಮ ಪ್ರಯತ್ನ ಒಳ್ಳೆಯದಕ್ಕಿರಬೇಕು, ಒಳ್ಳೆ ರೀತಿ ಇರಬೇಕು, ಒಳ್ಳೆ ಜ್ಞಾನವನ್ನು ಪಡ್ಕೊಳ್ಳೋಕ್ಕಿರಬೇಕು. ಅವಾಗ ದೇವ್ರು ಒಳ್ಳೇದು ಮಾಡ್ಬೋದು. ನಾವು ಕೆಟ್ಟದ್ದನ್ನೇ ಕೇಳ್ಕೊತೀವಿ, ತಪ್ಪು ಗೈಡೆನ್ಸೇ ತೊಗೋತೀವಿ, ಅಂದರೆ ಕೆಟ್ಟದ್ದೇ ಆಗುತ್ತೆ. ಜಾತಕ ಚೆನ್ನಾಗಿದ್ರು ಅಷ್ಟೇ. ಓಕೆ, ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಬಹಳಷ್ಟು ಸೀಕ್ರೆಟ್ಸ್ ಬರುತ್ತೆ. ಇದು ಸಣ್ಣದಾಗಿ ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಭಯ ಪಡೋದು ಬೇಡ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.